ಕಾಂಟ್ರಡಿಕ್ಷನ್ ಅಂತ. ಅಲ್ಲ, ಕಾಂಟ್ರಡಿಕ್ಷನ್ ಯಾಕಿದೆ ಅಂದ್ರೆ ಯಾರು ಏನ್ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವೊಂದು ಗಮನ ಕೊಡ್ಲೇಬೇಕಾಗಿದೆ. ಅದು ನಮ್ಮ ಮುಂದೆನೆ ಇರುವಂತದ್ದು. ಮತ್ತೆ ಕಾಂಟೆಕ್ಸ್ಟ್ ಜ್ಞಾಪಕ ಇರ್ಲಿ, ಇದು ಎಲ್ಲಿಂದನೂ ಬಂದಿರುವಂತ ನ್ಯೂಸ್ ಅಲ್ಲ. ಇದು ಯಾವತ್ತಿಂದ ಈ ಸರ್ಕಾರ ಬಂದಿದ್ಯೋ, ಅಧಿಕಾರಕ್ಕೆ ಬಂದಿದ್ಯೋ ಆವತ್ ಅಧಿಕಾರ ಬರಕ್ಕಿಂತ ಮುಂಚೆನೆ 2.5 ವರ್ಷ ನವೆಂಬರ್ ಕ್ರಾಂತಿ, ಇವ್ರು ಸಿಎಂ ಆಗ್ತಾರೆ, ಅವ್ರು ಸಿಎಂ, ಇದೇ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ ನಾವು. ಇದು ಯಾವುದೋ ಒಂದು ಔಟ್ಲೈಯರ್ ಸ್ಟೇಟ್ಮೆಂಟ್ ಅಲ್ಲ. ಕರ್ನಾಟಕ ರಾಜಕೀಯದಲ್ಲಿ ನಡೀತಿರೋದು ಬರೀ ಇದೇ ಚರ್ಚೆ. ಮುಂದೆ ಯಾರಾಗ್ತಾರೆ, ಹಿಂದೆ ಯಾರಾಗಿದ್ರು, ಇವತ್ತು ಯಾರಾಗ್ತಾರೆ, ನಾಳೆ ಇವ್ರಿರ್ತಾರ, ನಾಳೆ ಇವ್ರಿರ್ಬೇಕು ಅನ್ನೋದು ಇದೇ ಚರ್ಚೆ ಆಗೋಗಿದೆಯಲ್ಲ. ಜನರಿಗೂ ಸಾಕಾಗೋಗಿದೆ ಇದನ್ನ ಕೇಳಿ ಕೇಳಿ ಕೇಳಿ. ಯಾಕೆಂದ್ರೆ ಬೆಲೆ ಹಾನಿ ಆಗ್ತಾ ಇದೆ, ಅದು ಬಿಟ್ಟು ಬೇರೆ ಬೇರೆ ವಿಷಯಗಳು ಇದೆ ನಮ್ಗೆ ಮಾತಾಡೋದಿಕ್ಕೆ. ಅದು ಬಿಟ್ಟು ನಾವು ಮಾತಾಡ್ತಿರೋದು ಇವತ್ತು ಮುಖ್ಯಮಂತ್ರಿ ಆಗಿರ್ತಾರೆ. ಮತ್ತೆ ಬರೀ ಸುತ್ತಮುತ್ತ ಇರೋರಲ್ಲ, ಖುದ್ದು ಸಿಎಂ ಹೋಗಿ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿದೆಯಲ್ಲ ಬಹಳಷ್ಟು ಬಾರಿ. ನಾನೇ ಇರ್ತೀನಿ ಮುಖ್ಯಮಂತ್ರಿ ಅಂತ. ಸೊ ಕಾಂಟೆಕ್ಸ್ಟ್, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂತ ಏನ್ ಹೇಳ್ತಾರಲ್ಲ ಅಡ್ವೊಕೇಟ್ಗಳು, ಈ ತರನೇ ಅದನ್ನ ನೋಡ್ಬೇಕಾಗಿರುವಂತದ್ದು ನಾವು. ಈ ಎಲ್ಲಾ ಕಾನ್ವರ್ಸೇಷನ್ ಮಧ್ಯದಲ್ಲಿ ಯತೀಂದ್ರ ಅವರು ಬಂದು ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಈ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಮಾಡ್ಕೊಳ್ಬೇಕು? ಏನ್ ಅರ್ಥ ಮಾಡ್ಕೊಳ್ಬೇಕು? ನಮ್ ಜೊತೆಯಲ್ಲಿ ಶಿವಗಂಗಾ ಬಸವರಾಜ್ ಅವರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಸರ್ ನಮಸ್ಕಾರ, ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ನಾನು ಧಾರ್ಷ್ಟ್ಯದಿಂದ ಈ ಮಾತನ್ನು ಕೇಳ್ತಾ ಇಲ್ಲ. ನಾನು ಮೊದಲೇ ಆಂಟಿಸಿಪೇಟರಿ ಬೇಲ್ ತಗೊಂಡ್ಬಿಟ್ಟು ಕೇಳ್ತಾ ಇದ್ದೀನಿ. ಜನಸಾಮಾನ್ಯರಲ್ಲಿ ಹಿಂಗೊಂದು ಅನುಮಾನ ಬಂದಿರುತ್ತೆ, ಕಾಂಗ್ರೆಸ್ ಪಕ್ಷದಲ್ಲೂ ಕೆಲವರಿಗೆ ಅನುಮಾನ ಬಂದಿರುತ್ತೆ. ಅಹಿಂದ ಸಮುದಾಯದ ಮುಂದಿನ ನಾಯಕತ್ವದ ಜವಾಬ್ದಾರಿಯನ್ನ ಬಹಿರಂಗ ವೇದಿಕೆಯಲ್ಲಿ ಘೋಷಣೆ ಮಾಡ್ಲಿಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಈಗ ನಟರಾಜ್ ಗೌಡರು ಕಾಂಗ್ರೆಸ್ ಪಕ್ಷದ ವಕ್ತಾರರ ಪ್ರಕಾರ ಸಿಎಂ ಅಂತ ಹೇಳಿಲ್ವಂತೆ ಅವರು. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅಲ್ಲ, ಅದು ಕೇವಲ ಅಹಿಂದ ಸಮುದಾಯದ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಉತ್ತರಾಧಿಕಾರಿತ್ವನ್ನಾದ್ರೂ ಘೋಷಣೆ ಮಾಡ್ಲಿಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಪಾರ್ಟಿ ನಿಮಗ್ ಗೊತ್ತಿರೋಂಗೆ ಏನಾದ್ರೂ ಅಫಿಷಿಯಲಿ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ಯಾ ಅಂತ? ಈಗ ಅವರು ಅವರ ವೈಯಕ್ತಿಕ ಹೇಳಿಕೆ ಕೊಟ್ಟಿದ್ದಾರೆ ಮೇಡಮ್. ಈಗ ಅವ್ರ ವೈಯಕ್ತಿಕ ಹೇಳಿಕೆಗೆ ನಾವೇನು ವಿರೋಧ ಮಾಡಕ್ಕಾಗಲ್ಲ. ಅವರೇ ಅಧಿಕೃತವಾಗಿ ಪಕ್ಷದ ಒಂದು ಹಿಂಗೆ ಹೈಕಮಾಂಡ್ ಇಂದ ಬಂದಿದೆ ಅಥವಾ ಹೈಕಮಾಂಡ್ ಅಧಿಕೃತವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಏನಾರ ಉತ್ತರ ಕೊಡ್ಬೋದು ಇದಕ್ಕೆ. ಅವ್ರ ವೈಯಕ್ತಿಕ ಹೇಳಿಕೆಗೆಲ್ಲ ಉತ್ತರ ಕೊಡೋದಾಗುತ್ತಾ? ಬಟ್ ನಿಮ್ ಪಕ್ಷದಲ್ಲಿ ವೈಯಕ್ತಿಕ ಹೇಳಿಕೆಗಳಿಗೆ ನೋಟಿಸ್ ಕೊಡ್ತಾರಲ್ಲ ಸರ್? ಈಗ ನೋಟಿಸ್ ಕೊಡ್ತಾರೆ, ಅದು ಮುಖ್ಯಮಂತ್ರಿ ವಿಷಯವಾಗಿ ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಇದು ಮುಖ್ಯಮಂತ್ರಿ ವಿಷಯವಾಗಿ ಚರ್ಚೆ ಆಗಿಲ್ಲ. ಇಲ್ಲಿ ಅಹಿಂದ ನಾಯಕರ ವಿಷಯ ಅಷ್ಟೇ ಚರ್ಚೆ ಮಾಡಿದ್ದಾರೆ. ಮುಂದಿನ ಉತ್ತರಾಧಿಕಾರಿ ಅನ್ನೋ ವಿಷಯ ಬಗ್ಗೆ ಮಾತಾಡಿ ಅವರ ಒಂದು ಅಭಿಪ್ರಾಯದ ಪ್ರಕಾರ ಅವರು ವೈಯಕ್ತಿಕವಾಗಿ ಅವ್ರ ಉತ್ತರಾಧಿಕಾರಿ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಅಂದ್ರೆ ಕಾಂಗ್ರೆಸ್ನ ಬಹುಪಾಲು ಜನರು ಒಪ್ಪುವ ಹೇಳಿಕೆ ಅಲ್ವಾ ಇದು? ಹಾಗಾದ್ರೆ ಅಹಿಂದ ನಾಯಕತ್ವನೋ ಅಥವಾ ಮುಂದಿನ ಮುಖ್ಯಮಂತ್ರಿನೋ ಕೆಪಿಸಿಸಿ ಅಧ್ಯಕ್ಷರೋ ಈ ಮೂರಲ್ಲಿ ಯಾವ್ದೋ ಒಂದು ರೆಸ್ಪಾನ್ಸಿಬಿಲಿಟಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅಂತ ಹೇಳಿ ವೈಯಕ್ತಿಕವಾಗಿ ಯತೀಂದ್ರ ಅವರಿಗೆ ಅನ್ಸಿದ್ರೆ ಅದನ್ನ ಪಾರ್ಟಿಯ ಬಹುತೇಕರು ನಿಮ್ಮನ್ನು ಒಳಗೊಂಡಂತೆ ಒಪ್ತಿರೋ ಇಲ್ವೋ ಅಂತ? ಈಗ ನೋಡ್ರಿ, ಸತೀಶ್ ಜಾರಕಿಹೊಳಿ ಸಾಹೇಬ್ರು ಅಥವಾ ಇನ್ನೊಬ್ರು ಅಂತಲ್ರಿ, ಯಾರಿಗ್ ಕೊಟ್ರು ಹೈಕಮಾಂಡು ಯಾರಿಗ್ ಕೊಟ್ರು ನಾವು ಅದು ಸ್ವಾಗತ ಮಾಡ್ಲೇಬೇಕಾಗ್ತದೆ, ಮಾಡ್ತೀವಿ. ಹಂಗಂತ ಈಗ ನಾನು ಒಂದೇ ಸರಿ ಯಾರ್ದಾರು ಒಂದು ಹೆಸರು ಹೇಳದೆ ಅಂದ್ರೆ ನಾನು ವೈಯಕ್ತಿಕ ಅಭಿಪ್ರಾಯ ಬಿಟ್ರೆ ಇದು ಹೈಕಮಾಂಡ್ ತೀರ್ಮಾನನೂ ಅಲ್ಲ, ಎಲ್ಲ ಶಾಸಕರ ಅಭಿಪ್ರಾಯನೂ ಅಲ್ಲ. ಸರಿ, ನಮ್ ಜೊತೆಯಲ್ಲಿ ಕುಣಿಗಲ್ ರಂಗನಾಥ್ ಅವರು ಕೂಡ ಇದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಹಾಗೆ ಬಾಬಾ ಸಾಹೇಬ್ ಪಾಟೀಲ್ ಸರ್ದ ಕನೆಕ್ಷನ್ ಕೂಡ ಸರಿ ಹೋಗಿದೆ ಅಂತ ಹೇಳಿ. ರಂಗನಾಥ್ ಸರ್, ನಾನು ಧ್ವನಿ ತಲುಪ್ತಾ ಇದ್ರೆ ನಾನು ಈಗಷ್ಟೇ ಶಿವಗಂಗಾ ಬಸವರಾಜ್ ಸರಿ ಕೇಳ್ತಾ ಇದ್ದೆ, ಹಿಂಗೆ ವೈಯಕ್ತಿಕ ಅಭಿಪ್ರಾಯಗಳನ್ನ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಹೇಳಿದ್ರೆ ಅವ್ರಿಗೊಂದು ನೋಟಿಸ್ ಕೊಡುವ ಸಂಪ್ರದಾಯ ಕಾಂಗ್ರೆಸ್ ಪಕ್ಷದಲ್ಲಿದೆ. ಇದು ಸಿಎಂ ಕುರ್ಚಿಗೆ ರಿಲೇಟೆಡ್ ಅಲ್ಲದೆ ಹೋದ್ರೂ ಕೂಡ ಉತ್ತರಾಧಿಕಾರಿ ಅಹಿಂದ ಸಮುದಾಯದ ನಾಯಕತ್ವಕ್ಕೆ ಅಂದಾಗ ಇದು ನೋಟಿಸ್ ಕೊಡಬಲ್ಲಂತಹ ಹೇಳಿಕೆಯ ಅಲ್ವಾ ಅಂತ ಹೇಳಿ ನನ್ನ ಪ್ರಶ್ನೆ. ರಂಗನಾಥ್ ಸರ್, ನಾನು ಧ್ವನಿ ತಲುಪ್ತಾ ಇದ್ರೆ. ಓಕೆ, ನಿಮ್ ಗಮನದಲ್ಲಿ ಇರ್ಲಿ, ಕಾಂಗ್ರೆಸ್ ಪಕ್ಷ ಇವತ್ತು ಸುಮಾರು 3 ವರ್ಷ ಆಗಿದೆ. ಯಾರೂನು ಎಲ್ಲ ವಿಚಾರದಲ್ಲೂ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ನಾಯಕರಾದಂಥವರು, ಸಾಕಷ್ಟು ಜನ ಸೀನಿಯರ್ಸ್ ಇರೋರು ಎಲ್ಲರೂ ಕಾಂಗ್ರೆಸ್ಸಿನ ಪಕ್ಷದ ಸಂಘಟನೆಗೆ ತೋಡ್ಕೊಂಡು ತಮಗೆ ಕೊಟ್ಟಂತ ಜವಾಬ್ದಾರಿಗಳನ್ನ ಮಾಡಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ. ನೀವು ಮಾಧ್ಯಮದವರು ನಾನಾ ತರ ಹೇಳಿಕೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಕೊಂಡು ನಾವು ನಮ್ಗಿರೋಂತ ಗುರಿಗಳು, ನಮ್ಗಿರೋಂತ ಜವಾಬ್ದಾರಿಗಳು, ನಮ್ಗಿರೋಂತ ಸಾಕಷ್ಟು ಕೆಲಸಗಳನ್ನ
ಮಾಡದ ಒಂದು ಗುರಿ ಇಟ್ಕೊಂಡು ನಾವು ಮಾಡ್ಬೇಕೇ ಹೊರತು ಈ ಒಂದು ಹೇಳಿಕೆಗಳಿಗೆ ರಿಯಾಕ್ಷನ್ ಮಾಡೋಂಥದ್ದು ಮತ್ತು ಪಾರ್ಟಿಗಳಿಗೆ ಗೊಂದಲ ಮಾಡೋಂಥದ್ದು ನನ್ನ ಸರ್ ಒಂದು ನಾವು ವೈಯಕ್ತಿಕ ಪ್ರಶ್ನೆ ಯಾಕೆ ಅಭಿಪ್ರಾಯದಲ್ಲಿ ಕೇಳ್ತೀವಿ ಅಂದ್ರೆ ನೋಡಿ, ಮತದಾರರ ವಾಯ್ಸ್ ನಾವು ಮತದಾರರು ವೋಟ್ ಹಾಕಿದ್ಯಾಕೆ? ಒಂದು ಸುಭದ್ರವಾದ ಸರ್ಕಾರ ರಚನೆ ಆದ್ರೆ, ಈ ಅಧಿಕಾರದ ಬಗ್ಗೆ ಲಾಲಸೆ ಅಥವಾ ಕಚ್ಚಾಟ ಆಂತರಿಕವಾಗಿ ಇಲ್ಲದೆ ಇರೋ ಒಂದು ಸರ್ಕಾರ ರಚನೆ ಆದ್ರೆ ಅಭಿವೃದ್ಧಿ ಕಡೆ ಫೋಕಸ್ ಕೊಡಬಹುದು ಅನ್ನೋ ಕಾರಣಕ್ಕೆ ಮತದಾರರು ಸುಭದ್ರ ಸರ್ಕಾರ ರಚನೆ ಮಾಡಿದ್ದಾರೆ. ಆದ್ರೆ ರಚನೆ ಆದ ದಿನದಿಂದಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆಯಂತೆ, ನವೆಂಬರ್ ಅಂತೆ, ಸೆಪ್ಟೆಂಬರ್ ಅಂತೆ, ಅಕ್ಟೋಬರ್ ಅಂತೆ, ಆಯ್ತಪ್ಪ ಇಷ್ಟ ದಿನ ನೀವು ಹೇಳ್ತಿದ್ರಿ ಅಂದ್ರೆ ಕಾಂಗ್ರೆಸ್ನವರು ಹೇಳ್ತಿದ್ರಿ ಇದು ಮಾಧ್ಯಮ ಸೃಷ್ಟಿ, ವಿರೋಧ ಪಕ್ಷದ ಸೃಷ್ಟಿ. ಇವತ್ತು ಮಾತನಾಡಿರೋದು ಖುದ್ದು ಮುಖ್ಯಮಂತ್ರಿಗಳ ಮಗ. ಅವ್ರ ಬಾಯಲ್ಲಿ ಹಿಂಗ್ ಬಂದಾಗ ನಾವು ಕೇಳದೆ ಹೋದ್ರೆ ಜನರ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಹೇಗೆ ಅಂತ. ಈಗ ಯಾರೋ ಬರ್ತಾರೆ, ಮಾತನಾಡ್ತಾರೆ, ಹೋಗ್ತಾರೆ. ಜನರಲ್ಲಿರೋ ಕನ್ಫ್ಯೂಷನ್ ಉತ್ತರ ಕೊಡೋರು ಯಾರು ಹಾಗಾದ್ರೆ? ನಾನ್ ಮಾತಾಡ್ಬೋದಾ? ಹೇಳಿ ಸರ್, ನಿಮ್ಗೆ ಪ್ರಶ್ನೆ. ಎಲ್ಲ ನೀವೇ ಮಾತಾಡ್ಬಿಡ್ತಿದ್ದೀರಿ. ಇಲ್ಲ ಸರ್, ನಿಮ್ಗೆ ಇನ್ 1/4 ಗಂಟೆ ಸಮಯ ನಿಮ್ಗೆ ಕೊಡ್ತೀನಿ, ಹೇಳಿ. ಬೇಡಿ, ನನ್ಗೇನ್ 1/4 ಗಂಟೆ ಎಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ, ಹಳ್ಳಿಲಿದ್ದೆ, ಈಗ ಬಂದೆ ಮನೆಗೆ. ಹಾ ಸರ್. ಈ ವಿಚಾರ ನಾನು ಒಂದೇ ಮಾತು ವಿಚಾರ, ನಮ್ಗೆ ಕಾಂಗ್ರೆಸ್ ಪಕ್ಷ ಒಂದು ಜವಾಬ್ದಾರಿ ಕೊಟ್ಟಿದೆ. ನಮಗೆ ತಾಲೂಕಲ್ಲಿ ನಮ್ಮನ್ನ ಆಯ್ಕೆ ಮಾಡಿ ಶಾಸಕರು ಮಾಡಿದ್ದಾರೆ. ಇವತ್ತು ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊಂಡಂತ ಜವಾಬ್ದಾರಿಗಳನ್ನ ನಾವುಗಳು ಹೇಳಿಕೆ ಕೊಟ್ಕೊಂಡು ನೀವ್ ಹೇಳದಂಗೆ ಗೊಂದಲಗಳು ಮಾಡಕೂಡುದು ಅನ್ನೋದೊಂದು ಶಿಸ್ತಿನ ಒಂದು ಪಕ್ಷವಾಗಿ ನಾವು ಅದಕ್ಕೆ ಊರ್ಜಿತವಾಗಿ ನಮ್ಮ ಕರ್ತವ್ಯಗಳು ಮಾಡಬೇಕು. ನನ್ನ ಒಳಗೊಂಡಂತೆ ನಾನು ಪ್ರತಿ ಬಾರಿ ಹೇಳಿಕೆ ವಿಚಾರಗಳಲ್ಲಿ ನನ್ನ ಹೆಸರುಗಳನ್ನು ಒಂದ್ಸಲ ಬಹಳಷ್ಟು ತರ್ಕ ಮಾಡಿದೀರಿ ನೀವು. ನಾನ್ ಮಾತ್ರ ಇಷ್ಟನ್ನ ಹೇಳಬಲ್ಲೆ. ನಾನು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಜನರು ಆಯ್ಕೆ ಮಾಡಿರೋಂಥದ್ದು ಬಹಳಷ್ಟು ಆಸೆ ಇಟ್ಕೊಂಡು ಮಾಡಿದ್ದಾರೆ. ಅದರಂತೆ ನಮ್ಮೆಲ್ಲ ನಾಯಕರು, ನಮ್ಮ ಮುಖ್ಯಮಂತ್ರಿ ಸಾಹೇಬ್ರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬ್ರು ಒಳ್ಳೆ ಒಂದು ಗ್ಯಾರಂಟಿ ಸ್ಕೀಮ್ ಇಂದ ಹಿಡಿದು ಪ್ರತಿಯೊಂದು ದಿನ ಬಡವರಿಗೆ ಹಲವಾರು ಯೋಜನೆಗಳು ಕೊಟ್ಟಿದ್ದೇವೆ. ಯಾರು ಹಿಂದೆ ಮಾಡದೇ ಇರೋಂಥದ್ದು, ಮುಂದೆ ಮಾಡದೇ ಇರೋಂಥದ್ದು. ಸೊ ಹಾಗಾಗಿ ನಾವು ಆ ದಿಕ್ಕಿನಲ್ಲಿ ಕೆಲಸ ಮಾಡೋಂಥದ್ರಲ್ಲಿ ಈ ಮಧ್ಯೆ ನಿಮಗೆ ಒಂದು ಏನೇನು ಈ ಹೇಳಿಕೆಗಳ ಗೊಂದಲಗಳನ್ನ ನಿವಾರಣೆ ಮಾಡ್ಲಿಕ್ಕೆ ನೀವು ಕೇಳ್ತಾ ಇದ್ದೀರಿ ನಮ್ಮನ್ನ. ನಾನು ಅದಕ್ಕೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಸೇವಕನಾಗಿ, ಶಿಸ್ತಿನ ಸಿಪಾಯಿಯಾಗಿ ಯಾವುದೇ ಗೊಂದಲ ಇಲ್ಲ. ಅದೇನಾರ ವಿಚಾರಗಳು ಯಾವ್ದಾರ ಇದ್ರು ಅದು ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೋತಾರೆ. ನಮ್ಮ ಹೈಕಮಾಂಡ್ ಪಕ್ಷ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮದೇ ಹೇಳಿಕೆಗೆ ನಿಮ್ಮಿಂದ ಕ್ಲಾರಿಫಿಕೇಶನ್ ಬೇಕು ಸರ್. ಡಿಸೆಂಬರ್ ಹೊತ್ತಿಗೆ ಬದಲಾವಣೆ ಆಗೇ ಆಗತ್ತೆ ಅಂತ ಹೇಳಿ ತಾವೇ ಹಿಂದೊಂದು ಬಾರಿ ಹೇಳಿದ ನೆನಪಿದೆ. ನೆನಪು ಸರಿ ಇಲ್ಲ ಅಂತಂದ್ರೆ ನೀವು ಕರೆಕ್ಟ್ ಮಾಡಿ ಹೇಳ್ಬಿಡಿ. ಕರೆಕ್ಟ್. ಇಫ್ ಯು ಆರ್ ರಾಂಗ್, ಯು ಪ್ಲೀಸ್ ಕರೆಕ್ಟ್ ಯುವರ್ ಸೆಲ್ಫ್. ಇಫ್ ಐ ಆಮ್ ರಾಂಗ್, ಯು ಪ್ಲೀಸ್ ಕರೆಕ್ಟ್ ಮೀ. ನಾನು ಯಾವತ್ತು ಡಿಸೆಂಬರ್ ವಿಚಾರನ ಮಾತಾಡಿಲ್ಲ. ನಾನು ಯಾವುದೋ ವಿಚಾರಗಳಲ್ಲಿ ಮಾತಾಡ್ಬೇಕಾದ್ರೆ ನನ್ನ ಭಾಷೆಗಳು, ನನ್ನ ಪದಗಳು, ಬಳಕೆಗಳು ನೀವು ಅಬ್ಸರ್ವ್ ಮಾಡಿಲ್ಲ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೇನೆ, ಆ ವಿಚಾರಗಳಲ್ಲಿ ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರಕ್ಕೆ ನಾವು